ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆದಾಗಿನ ಹಿಡ್ಕೊಂಡು ಶ್ರೀಕರಣೆ, ಮ್ಯಾಂಗೋ ಜ್ಯೂಸು, ಮಿಲ್ಕ್ ಶೇಕು, ಕೇಕು, ಐಸ್ ಕ್ರೀಮು ತುಂಬ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಯುನಿಕ್ ರೀ. ಈ ರೀತಿ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ನಾವು ಯಾವ ರೆಸಿಪಿ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆದಮೇಲೆ ಹೋಳಿಗೆ, ಮಾವಿನ ಹಣ್ಣಿನ ಶೇಖರಣೆ ಅಂತೂ ಪದೇ ಪದೇ ಈ ಸೀಸನ್ ಮುಗಿಯೋದ್ರೊಳಗೂ ತುಂಬ ಸಲ ಮಾಡ್ತೀವಿ. ಈಗ ಅದೆಲ್ಲನೂ ಬಿಟ್ಟು ಒಂದು ಡಿಫ್ರೆಂಟ್ ಆಗಿರುವ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಮಾವಿನ ಹಣ್ಣನ್ನು ತೊಗೊಂಡಿನಿ, ತೊಳೆದು ಬಿಟ್ಟನೆ ತೊಗೊಂಡಿನಿ. ಆದಷ್ಟು ಸ್ವೀಟ್ ಆಗಿರೋ ಮಾವಿನ ಹಣ್ಣನ್ನೇ ತೊಗೊರಿ. ನೋಡಿ, ಇದರೊಳಗಿನ ಒಂದು ಮಾವಿನ ಹಣ್ಣನ್ನು ಮಾತ್ರ ಬಳಸ್ತೀನಿ. ಈಗ ಈ ಮಾವಿನ ಹಣ್ಣನ್ನು ಕಟ್ ಮಾಡಿ ತೊಗೋತಾ ಇದ್ದೀನಿ. ನೋಡಿರಿ, ಆದಷ್ಟು ಸ್ವೀಟ್ ಇರೋ ಮಾವಿನ ಹಣ್ಣನ್ನೇ ಬಳಸ್ರಿ. ನೋಡಿ, ಈಗ ಸ್ಪೂನ್ದಿಂದ ಅದರೊಳಗಿನ ಎಲ್ಲ ಭಾಗವನ್ನು ತೆಗೆದುಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಹಣ್ಣು ಮಾಡಿಬಿಟ್ಟು ಹಾಕಬೇಡ್ರಿ. ಈಗ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಗೈತಲ್ಲ, ಒಂದೊಂದು ಮಾವಿನ ಹಣ್ಣು ಒಳಗಡೆಯಿಂದ ಕೆಟ್ಟಿರ್ತಾವ ಅಥವಾ ಹುಳ ಆಗಿರ್ತಾವ. ಈ ರೀತಿ ಕಟ್ ಮಾಡಿಬಿಟ್ಟು ನೋಡಿಬಿಟ್ಟನೆ ಹಾಕಿರಿ. ನೋಡಿ, ಇದಕ್ಕೆ ನನಗೇನು ಬೇಕಾಗಿದೆ, ಇಲ್ಲಿ 1 ಬೌಲ್ ಆಗಷ್ಟೇ ನಾನಿಲ್ಲಿ ಮಾವಿನ ಹಣ್ಣಿನ ರಸವನ್ನು ತಗೋತಾ ಇದ್ದೀನಿ. ಅದನ್ನು ನೋಡಿಬಿಟ್ಟು ನೀವು ಮಾವಿನ ಹಣ್ಣು ಸಣ್ಣ ಇದ್ದು ಅಂದರೆ ನೀವು 2 ಮಾವಿನ ಹಣ್ಣನ್ನೇ ಹಾಕಿರಿ. ಇವು ದೊಡ್ಡ ಮಾವಿನ ಹಣ್ಣು ಇದ್ದು ಅಂತ ಹೇಳಿ ನಾನು ಒಂದನ್ನೇ ಮಾತ್ರ ಬಳಸ್ತಾ ಇದ್ದೀನಿ. ಇದರೊಳಗಿನ 1 ಬೌಲು ರಸ ಇದ್ದರೆ ಸಾಕ್ರಿ. ನಾನು ನೀರು ಹಾಕದೇನೆ ಇದನ್ನೇನು ಮಾಡ್ತೀನಿ, ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, 1 ಮಾವಿನ ಹಣ್ಣು ಸಾಕ್ರಿ. ಸಣ್ಣ ಇದ್ರೆ ಏನು ಮಾಡಿರಿ, ನಿಮ್ಗೆ 2 ಮಾವಿನ ಹಣ್ಣನ್ನೇ ಹಾಕಿರಿ. ನೋಡಿ, ಈಗ ಇದನ್ನು ಏನು ಮಾಡಿ ನೀರು ಹಾಕದೇನೆ ನುಣ್ಣಗೆ ರುಬ್ಕೊಂಡು ತೊಗೊಂಡ್ಬರ್ತೀನಿ ರೀ. ನೋಡಿ, ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಈಗ ಇದನ್ನೇನು ಮಾಡ್ತೇನೆ, ನಾನು ನೋಡಿ ಮೆಜರ್ಮೆಂಟ್ಗೆ ನಾನು ಕಪ್ಪು ಬಟ್ಲ ನೀವು ಯಾವುದೇ ರೀತಿಯನ್ನೇ ಬಳಸ್ರಿ, ಒಂದೇ ರೀತಿ ಆಗಿರೋ ಅಥವಾ ಮೆಜರಿಂಗ್ ಕಪ್ ಬಳಸ್ರು ನೀವು ಏನು ಮಾಡಿರಿ, ಒಂದೇ ರೀತಿ ಇರೋದನ್ನೇ ಬಳಸ್ರಿ. ನೋಡಿ, ನಾನು ಮೆಜರ್ಮೆಂಟ್ ಮಾಡಿ ತೊಗೋತಾ ಇದ್ದೀನಿ. ಇಲ್ಲಿ ಏನು ಮಾಡಿ ನನಗೆ ಈ ಬಟ್ಲೆ 1 ಬಟ್ಲಾಗಷ್ಟು ಮಾವಿನ ಹಣ್ಣನ್ನು ರಸ ಗಟ್ಟಿಯಾಗಿರೋ ಅದೇನು ತಗೊಂಡಿದ್ದೀನಿಲ್ಲ ಕಟ್ ಮಾಡಿಬಿಟ್ಟು ರುಬ್ಕೊಂಡು ಇದನ್ನ ಈಗ ಅನ್ಕತಕ್ಕ ಏನು ಮಾಡ್ತೀನಿ ರೀ, ಸೈಡಿಗೆ ಇಡ್ತೀನಿ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಆಮೇಲೆ ಬಳಸ್ತಾ ಇದ್ದೀನಿ, ಆಮೇಲೆ ಯೂಸ್ ಮಾಡೋಣ. ಈಗ ಒಂದು ಕಡೆ ಆದಷ್ಟು ತಳ ತಿಪ್ಪಿರೋ ಕಡಾಯಿಯನ್ನೇ ತೊಗೋರಿ. ಯಾವ ಬಟ್ಲೆ ಮಾವಿನ ಹಣ್ಣಿನ ರಸ ತೊಗೊಂಡಿನಿ ಅದರಲ್ಲೇ 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ, ಬಾಂಬೆ ರವೆನೇ ಏನು ಮಾಡಿರಿ, ಮಿಕ್ಸಿಗೆ ಹಾಕ್ಬಿಟ್ಟು ತೊಗೋರಿ. 1 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕಿಬಿಟ್ಟು ಈಗ ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೋತೀನಿ ರೀ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ರವೆ ಕಲರ್ ಚೇಂಜ್ ಆಗ್ತದೆ. ಸಣ್ಣ ಉರಿಯಲ್ಲಿ ಇಟ್ಟನೆ ನೀವು ಎಳ್ಳಾಗೋ ಥರ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನೇನು ಮಾಡಿರಿ, ಹುರಿದ್ಬಿಟ್ಟು ತೊಗೊರಿ. ನೋಡಿ, ಉಪ್ಪಿಟ್ಟು ರವೆ ಇದಕ್ಕಿಂತ ದಪ್ಪ ಇರ್ತದೆ, ಅದು ಸಣ್ಣ ರವೆ. ಅದು ಇತ್ತಂದ್ರೆ ನೀವೇನು ಮಾಡಿರಿ, ಮಿಕ್ಸಿಗೆ ಹಾಕಿಬಿಟ್ಟನೆ ತೊಗೊರಿ. ನೋಡಿ, ಈ ಒಂದು 5 ನಿಮಿಷ ಹುರಿದ್ಬಿಟ್ಟು ತೊಗೊಂಡಿದ್ದು ನಾ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ. ನೋಡಿರಿ, ಈಗ ರವೆ ಏನಾಗೈತಿ, ಚಂದಂಗೆ ಹುರಿದು. ನೋಡಿ, ರವೆ ಕಲರ್ ನೋಡಿರಿ ಒಂಚೂರೂ ಚೇಂಜ್ ಆಗಿಲ್ಲ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೆ ಬೇಗನೆ ರವೆ ಕಲರ್ ಚೇಂಜ್ ಆಗ್ತದೆ. ಮತ್ತು ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಕಡಾಯಲ್ಲೇ ಏನು ಮಾಡಿರಿ, ಈ ರವೆಯನ್ನು ಹುರಿದು ತೊಗೊರಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಡ್ರಿ. ಇದಕ್ಕೆ ಏನು ಮಾಡ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಆ ಮಾವಿನ ಹಣ್ಣಿಂದ ಏನು ರಸವನ್ನು ತಗೊಂಡಿಟ್ಟೇನೆ ನೋಡಿರಿ, ಮೆಜರ್ಮೆಂಟಿಗೆ ನಾನು ಎಲ್ಲ ರೀತಿ ಒಂದೇ ಥರದ ಬಟ್ಲನೇ ಹಾಕೊಂಡಿದ್ದೀನಿ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಈಗ ಆ ಮಾವಿನ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಅದರಲ್ಲೇ 1 ಬಟ್ಲಾಗಷ್ಟೇ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ನೀವು ಬೇಗನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ಇದೇನಾಗ್ತದೆ, ಇಮಿಡಿಯೇಟಾಗಿ ಗಂಟಾಗ್ಬಿಡ್ತದೆ. ಇಲ್ಲ ನಮ್ಗೆ ಅಷ್ಟು ಬೇಗನೆ ತಿರುವಾಗಿ ಬರೋದಿಲ್ಲ, ಮಿಕ್ಸ್ ಮಾಡೋಕೆ ಬರೋದಿಲ್ಲ ಅಂದವರು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಆನ್ ಮಾಡ್ಕೋರಿ. ಇದನ್ನು ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕು. ಇನ್ನೊಂದು ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, ಈಗ ನೋಡ್ರಿ, ನೀವು ಮೆಜರ್ಮೆಂಟ್ ಇದೇ ರೀತಿನೇ ಮಾಡಿರಿ, ಪರ್ಫೆಕ್ಟ್ ಆಗಿನೇ ಬರ್ತದೆ. 1 ಬಟ್ಲಾಗಷ್ಟೇ ಆ ಮಾವಿನ ಹಣ್ಣಿನ ರಸ ಹಾಕಿನಿ, 1 ಬಟ್ಲಾಗಷ್ಟೇ ಹಾಲನ್ನು ಹಾಕಿದ್ದೀನಿ, ಅದರಲ್ಲೇ 1 ಬಟ್ಲಾಗಷ್ಟೇ ಏನು ಮಾಡಿದ್ದೀನಿ, ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನೋಡಿ, ನೀವು ತಿರುವುದಂಗೆ ಏನಾಗ್ತದೆ ರೀ, ಪಾತ್ರೆ ತಳ ಬಿಟ್ಟು ಏನಾಗ್ತದೆ, ಗಟ್ಟಿಯಾಗಿಬಿಡ್ತದೆ ನೋಡಿರಿ. ಇಲ್ಲ ನಮಗೆ ಮಾವಿನ ಹಣ್ಣಿನ ರಸನೇ ಬೇಡ ಅಂದ್ರೆ ನೀವು ಅಲ್ಲಿ ಏನು ಮಾಡಿರಿ, 2 ಬಟ್ಲಾಗಷ್ಟೇ, ಯಾವ ಬಟ್ಲೆ ರವೆ ತೊಗೊಂಡಿರ್ತಿರಲ್ಲ ಅದರಲ್ಲಿ 2 ಬಟ್ಲಾಗಷ್ಟೇ ಹಾಲನ್ನು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿರಿ, ನಡೀತದೆ. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ತುಪ್ಪನ ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಈಗ ಮುಚ್ಚಿ ಅನ್ಕತಕ್ಕ 5 ನಿಮಿಷ ಸೈಡಿಗೆ ಇಡೋಣ್ರಿ. ರವೆ ಏನಾಗಿರ್ತದೆ, ಇನ್ನೊಂದು ಸ್ವಲ್ಪ ಉಮ್ಗೊಯ್ದಿರ್ತದೆ. ಈಗ ಇನ್ನೊಂದು ಕಡಾಯಿಗೆ ನಾನು ಯಾವ ಬಟ್ಲೆ ರವೆ ತೊಗೊಂಡಿನ ಅದರಲ್ಲೇ 1 ಬಟ್ಲಾಗಷ್ಟು ಸಕ್ಕರೆಯನ್ನು ತೊಗೋತಾ ಇದ್ದೀನಿ. ಲೈಟ್ ಸ್ವೀಟೇ ಮಾಡ್ತಾ ಇದ್ದೀನಿ. ಮಾವಿನಕಾಯಿನೂ ತುಂಬಾ ಸ್ವೀಟ್ ಇತ್ತು ಅದು. ಅದರಲ್ಲೇ 1 ಬಟ್ಲಾಗಷ್ಟೇ ನೀರನ್ನು ಹಾಕಿಬಿಟ್ಟು ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಸಕ್ಕರೆ ಕರಗೋವರೆಗೂ ಏನು ಮಾಡಿರಿ, ಮಿಕ್ಸ್ ಮಾಡಿರಿ. ಇಲ್ಲಾಂದ್ರೆ ಏನಾಗ್ತದೆ, ಒಮ್ಮೆ ಸಕ್ಕರೆ ಪಾತ್ರೆ ತಳ ಹತ್ತಿ ಬಿಡ್ತದೆ. ನೋಡಿ, ಹೈ ಫ್ಲೇಮ್ದಲ್ಲಿಟ್ಟನೆ. ನೋಡಿ, ಈಗೆಲ್ಲ ಸಕ್ಕರೆ ಏನಾಗೈತಿ, ಕರಗಿ ಆದಮೇಲೆ ಹೈ ಫ್ಲೇಮ್ದಲ್ಲಿಟ್ಟನೆ 5 ನಿಮಿಷ ಆಗಷ್ಟೇ ಇದನ್ನು ಕುದಿಸ್ಬಿಟ್ಟು ತೊಗೋತೀನಿ. ನೋಡಿರಿ, ಈಗ ನೋಡಿರಿ, ನಾನು ಇವತ್ತೇನು ಮಾಡ್ತಾಯಿದ್ದೀನಿ, ಮಾವಿನ ಹಣ್ಣನ್ನು ಬಳಸಿಬಿಟ್ಟು ಇವತ್ತು ಜಾಮೂನನ್ನು ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ ಈ ರೀತಿ ಸ್ವಲ್ಪ ಅಂಟಂಟಾಗಿ ಗಟ್ಟಿ ಆದ್ರೆ ಪಾಕ ಸಾಕ್ರಿ. ಅದನ್ನೇನು ಒಂದೆಳೆ ಪಾಕ ಏನು ತೊಗೊಳ್ಳೋದಿಲ್ಲ. ಈ ಜಾಮೂನು ಜಿಲೇಬಿ ಮಾಡ್ತಿರ್ತೀವಲ್ಲ ಅದೇ ರೀತಿ. ಈಗ ಕರೆಕ್ಟ್ ಆಗ್ಯದ್ರಿ ಇದು. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ, ಅದನ್ನು ಪಾಕನ್ನು ಸೈಡಿಗೆ ಇಟ್ಟೀನಿ. ನೋಡಿರಿ ಕಲರ್ನು ನೋಡಿರಿ ಕೇಸರ್ ಹಾಕಿದವ್ರ ಥರ ಎಷ್ಟು ಚೆನ್ನಾಗಿ ಬಂದದ ನೋಡಿ. ಈಗ ಭಾರ ಹಾಕಿ ಚೆಂದಂಗೆ ಏನು ಮಾಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಆವಾಗ ಏನಾಗ್ತದೆ ಇನ್ನಷ್ಟು ಸಾಫ್ಟ್ ಆಗ್ತದೆ. ಇಲ್ಲಿ ಯಾವುದೇ ರೀತಿ ಸೋಡಾ ಏನು ಹಾಕೋದು ಬೇಡ. ಸೋಡಾ ಬೇಡ, ಮಿಲ್ಕ್ ಪೌಡ್ರ್ ಬೇಡ, ಖವಾ ಬೇಡ, ಏನೂ ಬೇಡ. ನೀವು ನೋಡಿ ಫಸ್ಟ್ ಟೈಮೇ ಮಾಡತ್ತೀರಂದ್ರೂ ನಾನು ಏನು ಯಾವ ರೀತಿ ಹೇಳಿನಲ್ಲ ನೀವು ಪರ್ಫೆಕ್ಟಾಗಿ ಅದೇ ಮೆಜರ್ಮೆಂಟ್ ಹಾಕಿ ಮಾಡಿರಿ. ಫಸ್ಟ್ ಟೈಮ್ ಮಾಡೋರ್ನು ಪರ್ಫೆಕ್ಟಾಗಿಯೇ ಮಾಡ್ಕೊಬೋದು ನೋಡಿರಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ನಂದು ಯಾವುದೇ ರೀತಿ ಗಂಟೆ ಆಗಿಲ್ಲ. ನಿಮ್ಗೆ ಅಷ್ಟು ಬೇಗನೆ ಪಟ ತಿರುವಾಗಿ ಬರಲಿಲ್ಲ ಅಂದ್ರೆ ನೀವೇನು ಮಾಡಿರಿ ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡು ಪಾತ್ರೆ ತಳ ಬಿಡೋವರೆಗೂ ಏನು ಮಾಡಿರಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ತೊಗೊರಿ. ನೋಡಿ ನಾನು ಈ ಸೈಜ್ದಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಇದಕ್ಕಿಂತ ಸಣ್ಣನೂ ಮಾಡ್ಕೋಬೋದು. ಮತ್ತು ಇದೇ ಶೇಪ್ದಲ್ಲಿನೇ ಮಾಡ್ಕೋಬೇಕತ್ತೇನಿಲ್ಲ. ನೀವು ಸಿಲಿಂಡ್ರಿಕಲ್ ಶೇಪ್ದಲ್ಲಿನೂ ಮಾಡ್ಕೋಬೋದು ನೋಡಿರಿ. ನಾನು ದೊಡ್ಡನೇ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ಯಾವುದೇ ರೀತಿ ನೋಡಿರಿ ಒಂದು ಸ್ವಲ್ಪನೂ ಶೀಳಿಲ್ಲ ಏನಿಲ್ಲ. ಕೈಗೆ ಒಂದು ಸರಿ ತುಪ್ಪ ಹಚ್ಕೊಂಡ್ರೆ ಸಾಕ್ರಿ. ಮತ್ತು ಪದೇ ತುಪ್ಪ ಹಚ್ಕೋಬೇಕತ್ತನೂ ಇಲ್ಲ, ಒಂದು ಚೂರೂ ಅಂಟಲ್ಲ. ಎಷ್ಟು ಪರ್ಫೆಕ್ಟಾಗಿಯೇ ಬರ್ತಾವೆ ನೋಡಿರಿ. ನೋಡಿ ನಾನೇನು ಹೇಳಿದ್ದೀನಿ ನಿಮ್ಮ ಕಡೆ ಸಣ್ಣ ರವೆ ಉಪ್ಪಿಟ್ಟು ರವೆನ ಹಾಕ್ಬೇಡ್ರಿ, ಚಿರೋಟಿ ರವೆಯನ್ನೇ ಹಾಕಿರಿ. ಚಿರೋಟಿ ರವೆ ಇಲ್ಲಾಂದ್ರೆ ಅದನ್ನೇ ಮಿಕ್ಸಿಗೆ ಹಾಕ್ರಿ. ನೋಡಿ ಅಷ್ಟು ಒಂದು 5 ಮಾಡಿ ತೋರಿಸಿದ್ದೀನಿ. ಈಗ ಉಳಿದಿದ್ದನ್ನು ಏನು ಮಾಡ್ತೀನಿ ಒಮ್ಮೆಲೆ ಎಲ್ಲನೂ ರೆಡಿ ಮಾಡ್ಕೋತೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದು ನೋಡಿ. ಒಂದು ಬಟ್ಲು ರವೆಗೆ ಇಷ್ಟೊಂದು ಆಗ್ಯಾವ ನೋಡಿರಿ. ನಾನು ದೊಡ್ಡ ಸೈಜ್ ಮಾಡಿನ ಅಂತೇಳಿ ಇಷ್ಟು ಕಡಿಮೆ ಆಗಿರ್ಬೋದು. ನೀವು ಸಣ್ಣ ಅಥವಾ ಮೀಡಿಯಮ್ ಆಗಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ನೋಡಿರಿ. ಈಗ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೊಗೊಳ್ರಿ. ಎಲ್ಲನೂ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ ರೆಡಿ ನೋಡಿ. ಒಂದು ಕ್ರ್ಯಾಕ್ಸ್ ಅಥವಾ ಏನೂ ಸೀಳಿಲ್ಲ, ತುಂಬಾ ಪರ್ಫೆಕ್ಟಾಗಿ ಬಂದವು. ಈಗ ಇದನ್ನು ಏನು ಮಾಡಿ ಕರೆದ್ಬಿಟ್ಟು ತೊಗೊಳ್ರಿ. ಎಣ್ಣೆ ಕಾಯ್ದ ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಇಡ್ರಿ. ಈಗ ಇದನ್ನು ಕರೆದ್ಬಿಟ್ಟು ತೊಗೊಳ್ರಿ. ನೋಡಿ ಮಳೆಗಾಲ ಸ್ಟಾರ್ಟ್ ಆಗ್ಯದ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಮಾವಿನ ಹಣ್ಣನ್ನು ಬಳಸಿ ಈ ರೀತಿ ಜಾಮೂನನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಚಮಚದಿಂದ ನೀವು ತಿರುಗಬೇಡ್ರಿ. ಒಂದು ಸ್ವಲ್ಪ ಕಂಪ್ಲೀಟಾಗಿ ಕರೆದ ಮೇಲೇ ಆಮೇಲೆ ಏನು ಮಾಡಿರಿ ತಿರುಗಿಬಿಡ್ರಿ. ಇಲ್ಲಾಂದ್ರೆ ನೀವು ಬೇಗನೆ ಎಣ್ಣೆಯಲ್ಲಿ ಹಾಕೋದ್ರೊಳಗನೆ ಈಗ ತಿರುಗಿಬಿಟ್ಟು ತೊಗೊಂಡ್ರಂದ್ರೆ ಏನಾಗ್ತದೋ ಒಂದೊಂದು ಸಲ ಮುರಿದು ಬಿಡ್ತಾವೆ ನೋಡಿ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯೋದಿಲ್ಲ, ಯಾವುದೇ ರೀತಿ ಎಣ್ಣೆಯಲ್ಲಿ ಒಡೆಯೋದಿಲ್ಲ, ಏನಿಲ್ಲ. ಎಷ್ಟು ಪರ್ಫೆಕ್ಟಾಗಿಯೇ ಬಂದಾವೆ ನೋಡಿ. ನಾನು ಏನು ಹೇಳಿದ್ದೀನಿ ನೀವು ಅದೇ ರೀತಿ ಫಾಲೋ ಮಾಡಿರಿ. ನೀವೂ ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು ನೋಡಿ. ಮಿಲ್ಕ್ ಪೌಡ್ರ್ ಬಳಸಿ, ಖವಾ ಬಳಸಿ ಅಥವಾ ರೆಡಿಮೇಡ್ ಜಾಮೂನ್ ಪ್ಯಾಕೆಟ್ ತಂದು ಮಾಡ್ಕೊಂಡಿರ್ತೀರಿ. ಈ ರೀತಿ ತುಂಬ ಸಿಂಪಲ್ ಅದ್ರಿ ಮಾಡೋದಂತ ನೋಡಿ. ಇನ್ನೊಂದು ಸ್ವಲ್ಪ ಅದಾವಲ್ಲ ಅದನ್ನು ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಯಾವುದೇ ರೀತಿಯೂ ಕ್ರ್ಯಾಕ್ಸ್ ಬಂದಿಲ್ಲ, ಎಣ್ಣೆ ಹಿಡ್ದಿಲ್ಲ. ನಿಮಗೆ ನೋಡ್ರೇ ಗೊತ್ತಾಗತೈತಿ ತುಂಬಾ ಡ್ರೈನೂ ಅದಾವತ್ತು ಹೇಳಿ. ಅದನ್ನು ಕರೆದ್ಬಿಟ್ಟು ತೊಗೊಂಡ್ರಿ ನೋಡಿ. ಇಲ್ಲಿ ಸೋಡಾ ಬಳಸಿಲ್ಲ, ಏನೂ ಇಲ್ಲ. ತುಂಬಾ ಮತ್ತು ಇಲ್ಲೇನು ಯಾವುದೇ ರೀತಿ ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋಗಿ ಮಿಲ್ಕ್ ಪೌಡ್ರ್ ತರಬೇಕು, ಖವಾ ತರಬೇಕು, ಅಥವಾ ಎಣ್ಣೆಯಲ್ಲಿ ಒಡಿತಾವ, ಶೀಳ್ತಾವ, ಎಣ್ಣೆ ತುಂಬ ಹಿಡಿತಾವ, ಏನೂ ಇಲ್ಲ. ತುಂಬ ಸಿಂಪಲ್ ಅದ್ರಿ. ಅದರ ಟೇಸ್ಟ್ ಅಂತೂ ಅದ್ಭುತ ನೋಡಿ. ನಾ ಏನು ಎಷ್ಟು ಎಲ್ಲ 1 ಕಪ್ ರವೆಯಿಂದ ಎಷ್ಟು ಮಾಡ್ಕೊಂಡಿದ್ದಿಲ್ಲ ಎಲ್ಲನೂ ಈಗ ಏನು ಮಾಡಿದ್ದೀನಿ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ನೀವು ಇನ್ನೊಂದು ಸ್ವಲ್ಪ ಲೈಟ್ ಕಲರ್ ಆಗಿನೂ ಕರೆದ್ಬಿಟ್ಟು ತೊಗೋಬೋದು. ಅಥವಾ ಕೆಲವೊಬ್ರಿಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಇಷ್ಟ, ಆ ರೀತಿಯೂ ನೀವು ಏನು ಮಾಡಿರಿ ಕರೆದ್ಬಿಟ್ಟು ತೊಗೋರಿ. ನಾನು ಮೀಡಿಯಮ್ ಆಗಿನೇ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಏನು ಮಾಡೋಣ್ರಿ ಆ ಪಾಕ್ನಲ್ಲಿ ಹಾಕೊಂಡು, ಇನ್ನೂ ಪಾಕ್ನೂ ಏನಾಗಿದ್ರಿ ಸ್ವಲ್ಪ ಬಿಸಿನೇ ಅದು ಇದು ನೋಡಿ. ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಏನು ಮಾಡ್ತಾಯಿದ್ದೀನಿ ಅರ್ಧ ಗಂಟೆ ಇಡ್ತೀನಿ. ಮಧ್ಯಕ್ಕೆ ಒಂದು ಸಲ 2 ರೀತಿ ಏನು ಮಾಡಿರಿ ಈ ರೀತಿ ಚಮಚದಿಂದ ಬೇಡ ಹಾಗೇ ಅಳಗಾಡಿಸ್ಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ತೊಗೋರಿ. ಈಗ ಮುಚ್ಚಿಡ್ತೀನಿ. ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸ್ತೀನಿ. ಈಗ ಅರ್ಧ ಗಂಟೆ ಆಗ್ಯದ ನೋಡ್ರಿ. ಜಾಮೂನೆಲ್ಲ ಏನಾಗ್ಯಾವ ಪಾಕನ್ನು ಹಿರ್ಕೊಂಡವು. ಮಧ್ಯದಲ್ಲಿ ನಾನು ಈ ರೀತಿ ನೋಡಿ ಹಾಗೇನೆ ಏನು ಮಾಡಿದ್ದೀನಿ ಅಳಗಾಡಿಸ್ಬಿಟ್ಟು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಾಫ್ಟಾಗಿ ಜಾಮೂನು ಈಗ ರೆಡಿ ಆಗ್ಯಾವ ನೋಡಿರಿ. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಆ ಖವಾ ಹಾಕಿ ಮಾಡಿರೋದು ಅಥವಾ ಮಿಲ್ಕ್ ಪೌಡ್ರನ್ನು ಬಳಸಿ ಮಾಡಿರೋಕ್ಕಿಂತನೂ ಈ ರೀತಿ ಮಾಡಿರೋ ಜಾಮೂನು ಇನ್ನೂ ಟೇಸ್ಟಿನೂ ಇರ್ತಾವೆ ನೋಡಿರಿ. ಎಷ್ಟು ಸಾಫ್ಟಾಗಿ ಬಂದ. ನಾನು ಸೋಡಾ ಹಾಕಿಲ್ಲ, ಏನೂ ಇಲ್ಲ ನೋಡಿ. ಪಾಕ್ ಯಾವುದೇ ರೀತಿ ನೋಡಿ ಒಳಗಡೆಯಿಂದ ಗಟ್ಟಿನೂ ಇಲ್ಲ, ಗಂಟಾಗಿಲ್ಲ ನೋಡಿ. ಪಾಕನ್ನು ಎಲ್ಲನೂ ಹಿರ್ಕೊಂಡವು ನೋಡಿರಿ. ನೋಡಿ ಕೇಸರ್ ಹಾಕಿದವ್ರ ಗತೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಈ ರೀತಿ ಮಾಡಿಕೊಟ್ರಿ ಏನ್ರಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರು ಕೂಡ ತುಂಬಾ ಫೇವ್ರೇಟ್ ಆಗಿರ್ತದೆ. ಮಾವಿನ ಹಣ್ಣಿನಿಂದ ನೀವು ಈ ಸೀಸನ್ ಮುಗಿದ್ರೊಳಗೆ ಯಾವ್ಯಾವ ರೆಸಿಪಿಗಳನ್ನ ಮಾಡಿರತ್ತೆ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೀತಿ ಜಾಮೂನನ್ನಂತೂ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ.
ನೋಡ್ರಿ, ಒಂದು ಜಾಮೂನು ಒಡೆದಿಲ್ಲ, ಎಣ್ಣೆ ಹಿಡ್ದಿಲ್ಲ, ಯಾವುದೇ ರೀತಿ ಸಿಗಲಿಲ್ಲ, ಏನೂ ಇಲ್ಲ, ಎಷ್ಟು ಪರ್ಫೆಕ್ಟ್ ಆಗಿನೇ ಬಂದ. ಈ ಮಾವಿನ ಹಣ್ಣನ್ನು ಬಳಸಿ ಮಾಡಿರುವಂಥ ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ.